ಇವರಿಡಿದ ತಕ್ಕಡಿಯೋ ನೂಲು ಮೇಲಿಲ್ಲ, ನೂಲು ಕೆಳಗಿಲ್ಲ. ತಕ್ಕಡಿಯ ಸರದಾರ ಇಕ್ಕೆಡೆಗೆ ಇಟ್ಟಿಹರು ಸಮಬಾರ ಹದನ. ಕಲ್ಲು ನಿಧಿ ಕಲ್ಯಾಯದೆ 7 ಸಮುದ್ರಗಳು ಚಿಕ್ಕ ಕಾಲುವೆಯಾಗ್ತದಂತೆ. ಮೇರು ಸ್ವಲ್ಪ ಶಿಲಾಯತೆ, ಹಿಮಾಲಯ ಪರ್ವತ ಒಂದು ಸಣ್ಣ ಕಲ್ಲಾಗ್ತದಂತೆ. ಕಾರ್ಕೋಟಕ ಪೀಯೂಷಮದಾಯತೆ, ಕಾಳ ಸರ್ಪದ ಎಡೆಯಲ್ಲಿರುವಂತ ವಿಷ ಅಮೃತವಾಗ್ತದಂತೆ. ಯಾವಾಗ ಅಂದ್ರೆ ಶೀಲಂ ಸಮನ್ವೀಯತೆ, ನಡೆ ನುಡಿ ಆಚಾರ ವಿಚಾರಗಳು ಪರಿಶುದ್ಧವಾಗಿರುವಾಗ. ಅದಕ್ಕೆ ಜ್ವಲಂತ ಸಾಕ್ಷಿ ಮಹನೀಯರು. ಜಸ್ಟಿಸ್ ಶಿವರಾಜ್ ಈ ಪಾಟೀಲ್ರು. ಸಾಕಷ್ಟು ವಿಚಾರ ಮಾತಾಡ್ಬೇಕು ಅಂತ ಬಂದೆ, ಸಮಯ ಅಭಾವ ಇದೆ ಅನ್ನೋ ಪ್ರಜ್ಞೆ ನನಗಿದೆ. ಹಾಗಾಗಿ ಅವರ ಒಂದು ಕೃತಿಯನ್ನ ನಾನು ಬರೆಯಕ್ಕೆ ಆರಂಭ ಮಾಡಿದ್ದು ಒಂದು ಆಕಸ್ಮಿಕ. ಅವರನ್ನ ಬೇಡ್ಕೊಂಡೆ ನಾನು, ನಿಮ್ಮ ವಿಚಾರವಾಗಿ ಅವರ ಪುಸ್ತಕವನ್ನು ಓದಿ ನಾನು ಇದ್ರ ಸಲುವಾಗಿ ಸ್ವಲ್ಪ ಬರಿಬೇಕು ಅಂತ. ಕಠಿಣ ಷರತ್ತನ್ನ ಒಡ್ಡಿದ್ರು. ಏನು? ನನ್ನ ವಿಚಾರವನ್ನ ಎಲ್ಲಿ ಹೆಚ್ಚಿಗೆ ಬರಿಬಾರ್ದು, ನೀವು ಬರೀಲೇಬೇಕು ಅಂತ ಇದ್ರೆ ಆ ಕೃತಿಯಲ್ಲಿ ಇರುವಂತಹ ವಿಚಾರಗಳು ಯುವ ಜನಕ್ಕೆ ಉಪಯೋಗ ಆಗುವಷ್ಟು ಮಟ್ಟಿಗೆ ಮಾತ್ರ ಇರಲಿ. ನನ್ನ ವೈಭವೀಕರಣ ನನಗೆ ಇಚ್ಛೆ ಇಲ್ಲ. ಆ ಷರತ್ತಿನ ಮೇಲೆ ನನಗೆ ಅನುಮತಿಯನ್ನು ಕೊಟ್ಟರು. ಅವರು ಅನುಮತಿಯನ್ನು ಕೊಟ್ಟಿದ್ದಕ್ಕೆ ನಾನು ಆಜೀವ ಋಣಿಯಾಗಿದ್ದೆ. ನನ್ನ ಪಾಲಿನ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಇವತ್ತಿನ ಪುಸ್ತಕ ಬಿಡುಗಡೆ ಸಂಬಂಧವಾಗಿ ಒಂದು ಪುಟ್ಟ ಕವನ. ಹೊತ್ತಿಗೆ ಬುದ್ಧಿ ನೆತ್ತಿಗೆ ಶೀರ್ಷಿಕೆ. ತಕ್ಕಡಿಯ ಸರದಾರ ಸರ್ವೋಚ್ಚ ಪಡಿ ಏರಿದ ಧೀರ. ತಕ್ಕಡಿಯ ಸರದಾರ ಸರ್ವೋಚ್ಚ ಪಡಿ ಏರಿದ ಧೀರ. ಶಿವರಾಜ ಪಿ ಪಾಟೀಲರ ಕರುಣಾದಯ ಸಾಗರ. ಶಿವರಾಜ ವಿ ಪಾಟೀಲರ ಕರುಣಾದಯ ಸಾಗರ. ಶಿಕ್ಷಣ ತಜ್ಞ, ಕ್ಷೇತ್ರಜ್ಞ, ದಿಗ್ಗಜ, ನಾಡೋಜ, ಒಡಿಪಿ ಶ್ರೀ ಕೃಷ್ಣರವರದು ಸಾರಥ್ಯ ನಿಜ. ಮುಳುಗಿದ ಭೂಮಂಡಲವ ಪಣಾಕಣಿಯಲೆತ್ತಿದ ನಾಗೇಂದ್ರ. ಭೂಮಿ ಮುಳುಗುತ್ತಾ ಇತ್ತು, ಅದನ್ನ ಪಣಿರ ಎತ್ತದ ಅಂತ ಇತಿಹಾಸ ಹೇಳ್ತದೆ. ಮುಳುಗಿದ ಭೂಮಂಡಲವ ಪಣಾಕಣಿಯಲೆತ್ತಿದ ನಾಗೇಂದ್ರ. ಗುಳುಂ ಆಗಿಹ ಬೊಕ್ಕಸ ಸಂಪದ ವಾಸ ಕಕ್ಕಿಸ ಬಂದಿಹ ಪಣೀಂದ್ರ. ಗುಳುಂ ಆಗಿಹ ಬೊಕ್ಕಸ ಸಂಪದವ ಕಕ್ಕಿಸ ಬಂದಿಹ ಈ ಪಣೀಂದ್ರ. ತ್ರಿಮೂರ್ತಿಗಳ ದಿವ್ಯ ಸಂಗಮದಲ್ಲಿ ಬಿಡುಗಡೆಗೆ ಬಂದು, ಈ ತ್ರಿಮೂರ್ತಿಗಳ ದಿವ್ಯ ಸಂಗಮದಲ್ಲಿ ಬಿಡುಗಡೆಗೆ ಬಂದು ಕಾಲೇಜು ಕಾನ್ಫರೆನ್ಸ್ ಹಾಲಲ್ಲಿ ಹೊತ್ತಿಗೆಯು ಕಾಯುತ್ತಲಿದೆ ನಿಂದು. ಕಾಲೇಜ್ ಕಾನ್ಫರೆನ್ಸ್ ಹಾಲಲ್ಲಿ ಈ ಹೊತ್ತಿಗೆಯು ಕಾಯುತ್ತ ನಿಂದಿದೆ ಬಂದು. ಚಕ್ಕಡಿ ಮತ್ತು ತಕ್ಕಡಿಗೆ ಅವಿನಾಭಾವ ಸಂಬಂಧ ಇದೆ. ಅದರ ಎಲ್ಲ ವಿಚಾರವನ್ನ ಫಣೀಂದ್ರ ಸರ್ ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಏನೋ ಒಂದಿಷ್ಟು ಕೂಡ ಉಳಿಸಿಲ್ಲ. ಸುದೀರ್ಘವಾಗಿ ಇರಲಿ. ಮತ್ತೆ ನಾನು ಒಂದು 3 ಪದ್ಯಗಳಲ್ಲಿ ಅವರ ವಿಚಾರಗಳನ್ನ ಹೇಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅವರ ಪುಸ್ತಕದ ಬಗ್ಗೆ ಹೇಳುವಂತದಾದ್ರೆ ಅವ್ರು ಹೇಳ್ತಾರೆ, ಮುಚ್ಚುಮರೆ ಇಲ್ಲದೆ ಎಲ್ಲವನ್ನು ನಿಮ್ಮ ಮುಂದೆ ಬಿಚ್ಚಿಡಿಯುವೆ ಓ ಅರ್ಹಂತ ಗುರುದೇವ. ಎಷ್ಟು ಜನಕ್ಕಿದೆ ಎದೆ. ಇದ್ದಿದ್ದಂತೆ ಸತ್ಯವನ್ನ ಎಲ್ಲರ ಮುಂದೆ ಹೇಳೋದಿಕ್ಕೆ ಎದೆಗಾರಿಕೆ ಬೇಕು. ಎನಿವரும் மலையர் பெத்தலாகியும் இளையகௌரவம் படைத்தவர்
ರಾಷ್ಟ್ರಕವಿ ಕುವೆಂಪು ಅವರನ್ನ ಕಡೆ ಹೇಳ್ತಾರೆ. ಹಾಗೆ ಎಲ್ಲವನ್ನ ಕೂಡ ಮುಚ್ಚು ಮರೆಯಿಲ್ಲದೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅವರ ಆ ಪುಸ್ತಕ, ಆ ಪುಸ್ತಕಕ್ಕೆ ಆ ಪುಸ್ತಕವೇ ಸಾಟಿ, ಸಮುದ್ರಕ್ಕೆ ಸಮುದ್ರವೇ ಸಾಟಿ, ನದಿಗಳು ಸಾಟಿ ಅಲ್ಲ. ನಾವು ಒಂದು ಚಿಕ್ಕ ನದಿ, ಅದರ ಆಶ್ರಯದಲ್ಲಿ ಅದರಲ್ಲಿರುವಂತ ವಿಚಾರವನ್ನ ಒಂದು ಪುಟ್ಟ ಕಾಲುವೆಯ ರೂಪದಲ್ಲಿ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಸಾಗರಕ್ಕೆ ಸಾಗರವೇ ಸಾಕ್ಷಿ. ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ಹೊತ್ತಿಗೆ ಯಾವುದು ಅಂದ್ರೆ ಜಸ್ಟಿಸ್ ಶಿವರಾಜ್ ಪಿ ಪಾಟೀಲರ ಕಳೆದ ಕಾಲ ನಡೆದ ದೂರ. ಅವರ 6ರಿಂದ 80 ವಯಸ್ಸಿನವರೆಗಿನ ಎಲ್ಲ ಜೀವನಾನುಭವಗಳ ಎಳೆಗಳು ಅದರಲ್ಲಿ ನಿಮ್ಗೆ ಲಭ್ಯವಾಗೋದಿದೆ ಸನ್ಮಿತ್ರರೇ. ಪ್ರತಿಯೊಬ್ಬರು ಅದನ್ನ ನೋಡ್ಲೇಬೇಕಾದಂತಹ ಪುಸ್ತಕ. ಮತ್ತೆ ಆ ಪುಸ್ತಕದ ಪುಟದ 1ರಿಂದ ಕಡೆಯ ಪುಟದವರೆಗೆ ಸಾಕಷ್ಟು ಸಂಗತಿಗಳಿದೆ. ಒಂದೊಂದು ಸಂಗತಿಗಳು ಜೀವಂತ, ಜ್ವಲಂತ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಜಿಗುಟಿದರೆ ರಕ್ತ ಜಿನುಗುವಷ್ಟರ ಜೀವಂತಿಕೆ ಇದೆ. ಕಾರಣ ಏನು ಅಂದ್ರೆ ಅದು ವಾಸ್ತವಿಕ ಸತ್ಯ ಸಂಗತಿಗಳು. ಒಬ್ಬ ಕವಿ ತನ್ನ ಮನಸ್ಸಿಗೆ ಬಂದಂತೆ ಬರೀಬಹುದು, ಉತ್ಪ್ರೇಕ್ಷೆಗಳನ್ನು ಮಾಡಬಹುದು. ಅಲ್ಲಿ ಕವಿತಾ ಗುಣ ಲಕ್ಷಣಗಳಿಲ್ಲ. ಕವಿ ಬರ್ತಾನೆ, ಕಟ್ಟುಗೆ ಕಟ್ಟದಿಕ್ಕೆ ಕಪಿಸಂತದಿ ಕಡಲಿಗೆ ಬಂದಂ. ಕಪಿಗಳು ಸೇತು ಬಂಧವನ್ನು ಕಟ್ಟಿಲ್ವೋ ಯಾರಿಗ್ ಗೊತ್ತು. ವಾಮನ ಭೂಮಿಗೆ ಒಂದು ಕಾಲು ಆಕಾಶಕ್ಕೆ ಒಂದು ಕಾಲು ಇಟ್ಟಂತೆ ನೋಡಿದವರು ಯಾರು? ಅಪಾರೇ ಕಾವ್ಯ ಸಂಸಾರಿ ಕವಿರೇವ ಪ್ರಜಾಪತಿ. ಹಾಗೆ ಕವಿ ಏನನ್ನು ಬೇಕಾದ್ರೂ ಮಾಡ್ಬೋದು, ಆದ್ರೆ ಕವಿತಾ ಲಕ್ಷಣಗಳಿಲ್ಲ. ವಾಸ್ತವಿಕ ಸತ್ಯಗಳಿದೆ. ಅನೇಕರ ಬಗ್ಗೆ ಸ್ಪರ್ಧಿದ್ದಾರೆ. ಅನೇಕರು ಅವರನ್ನ ಪ್ರಶಂಸೆ ಮಾಡಿ ಬರೆದಿರುವಂತದ್ದು ಸಾಕಷ್ಟಿದೆ. ಅವರ ಪ್ರಶಸ್ತಿಗಳು, ಅವರ ಪುರಸ್ಕಾರಗಳು, ಅವರ ಪುಸ್ತಕದ ಬಗ್ಗೆ ಹೇಳಿದ್ರೆ ನಮ್ಮ ಫಣೀಂದ್ರ ಸಾರ್ ಹೇಳಿದಾಗೆ ದಿನಗಳು ಸಾಕಾಗಲ್ಲ, ಗಂಟೆಗಳಲ್ಲ, ದಿನಗಳು ಸಾಕಾಗಲ್ಲ. ಅಷ್ಟು ಸಂಗತಿಗಳು ಅದರಲ್ಲಿ ಅಡಕ ಆಗಿದೆ ಸನ್ಮಿತ್ರರೇ. ಒಮ್ಮೆ ಅವರ ಸುಪ್ರೀಂ ಕೋರ್ಟ್ ಆನ್ ರೆಕಾರ್ಡ್ ಹರೀಶ್ ಎ ರಾಯಚೂರ ಅವರು ಇವರ ಸುಪ್ರೀಂ ಕೋರ್ಟ್ ನಿವೃತ್ತಿಯ ಸಮಯದಲ್ಲಿ ದೊಡ್ಡ ಕವನವನ್ನು ಬರೀತಾರೆ. ವಿಮರ್ಶಾತ್ಮಕವಾದಂತಹ ಕವನ, ದೊಡ್ಡ ಕವನ. ಎಷ್ಟು ಸಂಗತಿಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಅದನ್ನ 4 ಸಾರಿ ಓದ್ಬೇಕಾಗ್ತದೆ. ಅದಕ್ಕೆ ಪ್ರತಿಯಾಗಿ ಗೌರವಪೂರ್ವಕವಾಗಿ ಅವರ ವ್ಯಕ್ತಿತ್ವಗಳನ್ನ ಒಳಗೊಂಡಂತಹ ಒಂದು ಕವನವನ್ನ ನಾನು ಬರೆದಿ ಅದನ್ನ ನಿಮ್ಮ ಮುಂದೆ ಒಂದು ಅರ್ಧ ಭಾಗದಷ್ಟು ಸಾದರಪಡಿಸೋದಕ್ಕೆ ಇಚ್ಛೆ ಪಡ್ತೇನೆ. ಮಹಾಮಹಿಮರ ಮಹಿಮೆ ಶೀರ್ಷಿಕೆ ಅಡಿಯಲ್ಲಿ ಮಹಾಮಹಿಮರದು ಸಚ್ಚಿಂತನೆ, ಮಹಾಮಹಿಮರದು ಸಚ್ಚಿಂತನೆ, ಕಲಾಕಾರನದು ಚಿತ್ ಬಣ್ಣ. ಸಚ್ಚಿಂತನೆ ಚಿತ್ ಬಣ್ಣನೆಗಳದಿದು ವರ್ಣನೆ. ಕಲೆಗಾರನಿ ಕಲಿತಿಹಿ ಅರುಕುವ ಅಪ್ರತಿಮ ಮಹಿಮ. ಕಷ್ಟ ಕಾಷ್ಟದ ಕುಲುಮೆಯಲ್ಲಿ ಉದ್ಭವಿಸಿದವರ ನ್ಯಾಯ ಸನ್ನಿಷ್ಠೆಗಳಿಗೆ ಜೀವ ಮುಡಿಪಿರಿಸಿದವರ ಅಪನಿಂದೆಗೆ ಅಧಿಕಾರ ತ್ಯಜಿಸುಳಿದ ಸಂತರ ಸಚ್ಚರಿತೆ ಜೀವಕ್ಕೂ ಮಿಗಿಲೆನಿಸಿ ಭಾವಿಸಿ ಅನವರತ ನ್ಯಾಯದ ಮಾರ್ಗದ ದೀವಿಗೆಯ ಕೈ ಹಿಡಿದು ದಿಟ ಕಷ್ಟ ಕತ್ತಲೆಯ ಸರಿಸುತ್ತಿಗ ದಿಟ್ಟ ಸತ್ಪುರುಷರ ಕಲೆಗಾರ ನೀ ಕಲಿದಿಹೆ ಅರುಹುವ ಅಪ್ರತಿಮ ಮಹಿಮ. ಕರುಣೆ ತೋರಲು ತೊಡಕು, ಕಾನೂನಿನದು ಬದುಕು, ಮಾನವತೆ ಇಂತಿಯುವುದು ಸಾಕ್ಷಿ ಸೂಕ್ಷ್ಮತೆಗಳು ಬಿಗಿದು, ದಯೆಯಂತ ಕರ್ಣದಲ್ಲಿ ಕಟ್ಟೆಚ್ಚರಾಗಿದ್ದು ಗಸ್ತು ತಿರುಗುತ್ತಿರಲು ದೊರೆತ ಸತ್ಯ ನೀಡುವ
ತೀರ್ಪುಗಳು, ಅಂತರಂಗದ ದೈವ ಸಾಕ್ಷಾತ್ಕಾರಗಳು, ನಿತ್ಯ ತುಡಿತದ ಸತ್ಯತೆಗಳು. ಮತಿಸಿಗರು ತಮ್ಮ ಸುಜ್ಞಾನ ಚೈತನ್ಯದೇಂ ಸಂಪದಿತ ಚತುರೋಪಾಯ ಕಾನೂನ ಕಡಗೋರೆ ನಿಂ. ವಾದಗಳ ಸಂಘರ್ಷ ಅಂತಿಮದಿ ದೊರೆತುದು ಶುಭ್ರ ಶ್ವೇತ ನವನೀತ. ಕಾಷ್ಟ ಕಿರಿಸಿದರು ಘಮಿಸು ಘೃತ, ಪಡೆದವರ ಪಾಲಿಗದು ಅಮೃತ. ಮತ್ತೆ ಒತ್ತಿ ಹೇಳಿದರು ನಿತ್ಯ ಸತ್ಯ. ಪರಾಮರ್ಶೆಗಳ ಕರಗಾರ ನೀ ಕಲಿತಿಗೆ ಅರ್ಹುವ ಅಪ್ರತಿಮ ಮಹಿಮ. ಮತ್ತೆ ಅವರ ಶಾಲೆಯ ಕಾಲಾವಧಿಯಲ್ಲಿ ಅವರ ಪ್ರೀತಿಯ ಗುರುಗಳಾದ ಡಾಕ್ಟರ್ ಶೈಲಜಾ ಉಡುಚಣ ಅವರು ತಮ್ಮ ಶಿಷ್ಯರ ಬಗ್ಗೆ ಬಹಳ ಕಾಳಜಿ, ಅವರಿಗೆ ಬಹಳ ಪ್ರೀತಿ. ಅವರ ವಿಚಾರಗಳನ್ನು ಹೇಳಿದ್ರೆ ಬಾಲ್ಯದಿಂದ ವೃತ್ತಿ ಜೀವನ ಈವರೆಗೂ ಹೇಳಿದ್ರೆ ಸಾಕಷ್ಟು ವಿಚಾರಗಳು. ಅವರನ್ನ ನಮ್ಮ ಫಣೀಂದ್ರ ಸರ್ ಹೇಳಿದಾಗೆ ಪ್ರೀತಿಸದೇ ಇಲ್ವೇ ಇಲ್ಲ. ನಾನು ಅವರ ಮೊಟ್ಟ ಮೊದಲ ಭೇಟಿಗೆ ನಾನು ಅವರಿಗೆ ಶರಣಾಗ್ಬಿಟ್ಟೆ. ಅವರ ಸಾಂಗತ್ಯದಲ್ಲಿ ನನ್ನಲ್ಲೇ ನನಗೆ ಅರಿವಿಲ್ಲದಂತೆ ಸುಪ್ತವಾಗಿದ್ದಂತ ಅಹಂಕಾರ ಎಲ್ಲವನ್ನ ಕಳ್ಕೊಂಡೆ. ಅವರ ಸಾಂಗತ್ಯದಲ್ಲಿ ನಿಜವಾಗಿ ನಾನು ಬಹಳಷ್ಟು ಬೆಳೆದೆ. ಅವರ ಸದ್ಗುಣಗಳನ್ನ ನನ್ನಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದೆ. ಇಂದು ನನ್ನ ಅಂತರಾತ್ಮಕ್ಕೆ ಹೆಮ್ಮೆ ಇದೆ. ನನ್ನಲ್ಲಿರೋ ಅಹಂಕಾರವನ್ನು ಬಿಟ್ಟ ದಿನವೇ ನನಗೆ ಅವರ ಬಗ್ಗೆ ಬಹಳ ಗೌರವವಿದೆ. ಹಾಗೆ ಅವರನ್ನ ಇಷ್ಟಪಡದೇವರು ಇಲ್ವೇ ಇಲ್ಲ. ಕಾರಣ ಏನಂದ್ರೆ ಅವರ ಧೋರಣೆ. ಅಂತಹ ದೊಡ್ಡ ಉಚ್ಚ ಸ್ಥಾನದಲ್ಲಿದ್ರು ಕೂಡ ಸಾಮಾನ್ಯರು, ನಾವು ಅತಿ ಸಾಮಾನ್ಯರು ಅವರ ಪಕ್ಕದಲ್ಲಿ ನಿಲ್ಲುವಷ್ಟು ಅಂತವರನ್ನ ಪ್ರೀತಿಯಿಂದ ಗೌರವದಿಂದ ಅಭಿಮಾನ ಪೂರ್ವಕವಾಗಿ ಅವರು ಮಾತನಾಡಿಸುವಂತಹ ನಡೆ ನುಡಿ, ಸರಳತೆ, ಸಜ್ಜನಿಕೆ, ಆ ಮಾಂತ್ರಿಕ ಶಕ್ತಿಯಿಂದ ಅವರ ವೃತ್ತಿ ಜೀವನದುದ್ದಕ್ಕೂ ಆಜಾತ ಶತ್ರುವಾಗಿ ಉಳ್ಕೊಂಡಿದ್ದಾರೆ. ಕಾರಣ ಅವರ ನಡೆ, ಅವರ ಮಾತಿನಲ್ಲಿ ಮಾಂತ್ರಿಕ ಶಕ್ತಿ ಇದೆ. ಆ ಮಾಂತ್ರಿಕ ಶಕ್ತಿಗೆ ಆಕರ್ಷಕರಾಗದವರು ಯಾರೂ ಇಲ್ಲ. ಹಾಗೆ ನಾನು ಡಾಕ್ಟರ್ ಶೈಲಜಾ ಉಡುಚಣ ಅವರು ಆ ಶಿಷ್ಯನ ಕುರಿತಾಗಿ ಒಳ್ಳೆಯ ಕವನವನ್ನು ಬರೆದಿದ್ದಾರೆ. ಅದರಿಂದ ನಾನು ಪ್ರಭಾವಿತನಾಗಿ ನಾನು ಒಂದು ಕವನವನ್ನ ಬರೆದಿದ್ದೇನೆ. ಅದು ನಿಮ್ಮ ಮುಂದೆ ಹೇಳ್ತೇನೆ. ಶಿಷ್ಯರು ಗುಣಗಾನ ಆದದು ಗುರುವಿಗದು ವರದಾನ. ಗುರುವಿನದು ವಿದ್ಯಾದಾನ, ಶಿಷ್ಯ ಸಾಧನೆಗದು ಸೋಪಾನ. ಅಕ್ಕರದ ಜ್ಞಾನಕದು ಮಿಗಿಲು, ಅಕ್ಕರೆಯ ನ್ಯಾಯ ಸಂಧಾನ. ನ್ಯಾಯ ದಾನ ಅನ್ನಲಿಲ್ಲ, ನ್ಯಾಯ ಸಂಧಾನ. ಸಂಧಾನ ಅಂದಾಗ ಎರಡೂ ಕಡೆಯವರಿಗೆ, ಸೋತವ್ರಿಗೂ ಮತ್ತೆ ಗೆದ್ದವ್ರಿಗೂ ಎರಡನ್ನ, ಇಬ್ಬರ ಮನಸ್ಸನ್ನ ಒಪ್ಪಿಸುವಂಥದ್ದು ಸಂಧಾನ. ಆ ಒಂದು ಕಲೆಯಲ್ಲಿ ಅವರು ನಿಸ್ಸೀಮರು. ಎಷ್ಟೋ ಕೇಸುಗಳನ್ನ ಸೋತಿದ್ರು ಕೂಡ ಅವರ ಬಗ್ಗೆ ಗೌರವನ್ನ ತೋರಿರುವಂತ ಅನೇಕ ನಿದರ್ಶನಗಳಿದೆ. ನಮ್ಮ ಕೇಸಲ್ಲಿ ಮೆರಿಟ್ ಇಲ್ಲ, ಸಾಕ್ಷಿಗಳು ನಮ್ಗೆ ಹಿಂದೆ ಇದೆ. ನ್ಯಾಯವಾದ ತೀರ್ಪುಗಾರರು ಕೊಟ್ಟಿದ್ದಾರೆ ಅಂತಾನೆ ಹೋಗಿರುವಂತ ಒಂದು ಸೋದವರು ಕೂಡ ಅವರನ್ನ ಗೌರವಿಸಿರೋ ಅನೇಕ ನಿದರ್ಶನಗಳು ನಿಮಗೆ ಅವರ ಪುಸ್ತಕದಲ್ಲಿ ಸಿಗ್ತದೆ. ಅಕ್ಕರದ ಜ್ಞಾನಕಂ ಮಿಗಿಲು, ಅಕ್ಕರೆಯ ನ್ಯಾಯ ಸಂಧಾನ. ತಕ್ಕಡಿಯ ಸರದಾರ, ಇಕ್ಕಡೆಗೆ ಇಟ್ಟಿಹರು ಸಮಭಾರ ಹದನ. ತಕ್ಕಡಿಯ ಸರದಾರ, ಇಕ್ಕಡೆಗೆ ಇಟ್ಟಿಹರು ಸಮಭಾರ ಹದನ. ನ್ಯಾಯವಾದದ ಮೊದಲ ಅದುವೆ ದಿನದಲ್ಲಂದು
ನ್ಯಾಯವಾದದ ಮೊದಲ ಅದುವೆ ದಿನದಲ್ಲಂದು ನ್ಯಾಯದಾನದ ಕಟ್ಟ ಕಡೆಯ ಇದುವೆ ದಿನದ ಒರಿವಿಗೆಂದು ಗೆದ್ದುದಕ್ಕೂ ಅಲ್ಲ ಸೋತುದಕ್ಕೂ ಅಲ್ಲ ನ್ಯಾಯಕ್ಕೆ ನಮಿಸಿಹ. ಇವರಿಡಿದ ತಕ್ಕಡಿಯೋ ನೂಲು ಮೇಲಿಲ್ಲ ನೂಲು ಕೆಳಗಿಲ್ಲ. ಇವರಿಡಿದ ತಕ್ಕಡಿಯೋ ನೂಲು ಮೇಲಿಲ್ಲ ನೂಲು ಕೆಳಗಿಲ್ಲ. ತಕ್ಕಡಿಯ ಸರದಾರ ಇಕ್ಕೆಡೆಗೆ ಇಟ್ಟಿಹರು ಸಮಬಾರ ಹದನ. ನಡೆಯಲ್ಲಿ ನುಡಿಯಲ್ಲಿ ಅಡಿಯುತ್ತ ಅಗಲದರು ನಿಂತಲ್ಲೂ ಕುಂತಲ್ಲೂ ಇದ್ದಲ್ಲೂ ನಡೆದಾಡ ಕಡೆಯಲ್ಲೆಲ್ಲೆಲ್ಲೂ ಹೋದಲ್ಲೂ ಬಂದಲ್ಲೂ ಉಳಿದ ಕಡೆಯಲ್ಲೆಲ್ಲೆಲ್ಲೂ ತಮ್ಮ ತನವನ್ನು ತಾವು ಮೈ ಮನದಿ ಕಾಯ್ದು ಮೆರೆದರೆಂದೆಂದು ತಕ್ಕಡಿಯ ಸರದಾರ ಇಕ್ಕೆಡೆಗೆ ಇಟ್ಟಿಹರು ಸಮಬಾರ ಹದನ. ಇವರಿಡಿದ ತಕ್ಕಡಿಯೋ ನೂಲು ಮೇಲಿಲ್ಲ ನೂಲು ಕೆಳಗಿಲ್ಲ. ಸಾಕಷ್ಟು ವಿಚಾರಗಳು ಒಂದು ಆಯಾಮದಲ್ಲ, ಸಾಕಷ್ಟು ವಿಚಾರಗಳು ಅವರ ಹೊತ್ತಿಗೆಯಲ್ಲಿ ಅಡಕಾಗಿದೆ. ಕಾನೂನು ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಒಮ್ಮೆ ಆ ಪುಸ್ತಕವನ್ನ ನೀವು ಮನಸ್ಫೂರ್ತಿಯಾಗಿ ಓದಿದ್ದೇ ಆದರೆ ನಿಜವಾಗಿ ನಿಮ್ಮಲ್ಲಿ ಸಾಕಷ್ಟು ಕಾನೂನಿಗೆ ಸಂಬಂಧಪಟ್ಟಂತ ಜ್ಞಾನ ವೃದ್ಧಿ ಆಗದೆ ಇರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಂತಹ ಮೌಲ್ಯಯುತವಾದಂತಹ ಪುಸ್ತಕ ಅವರ ಕಳೆದ ಕಾಲ ನಡೆದ ದೂರ ಅನ್ನುವಂತಹ ಹೊತ್ತಿಗೆ ಅದರನ್ನ ಆ ಸಲುವಾಗಿ ಒಂದು ಚಿಕ್ಕ ಪುಸ್ತಕವನ್ನ ಬರೆಯುವಂತ ಅವಕಾಶವನ್ನ ನನಗೆ ಕಲ್ಪಿಸಿಕೊಟ್ಟಂತಹ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಾಧೀಶರಾದಂತಹ ಶಿವರಾಜ್ ಬಿ ಪಾಟೀಲ್ ಅವರ ಪಾದಗಳಿಗೆ ವಂದಿಸ್ತೇನೆ. ಮತ್ತೆ ನನ್ನ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಆಶ್ರಯದಾತರಾದಂತ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ನನ್ನ ಮನವಿಗೆ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಶಾಲೆಯ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಭಾರಿಯಾಗಿದ್ದೇನೆ. ಈ ಒಂದು ಅವಕಾಶವನ್ನ, ಈ ಒಂದು ಮಧುರ ಕ್ಷಣಗಳನ್ನ ನಾನು ಜೀವನ ಪರ್ಯಂತರವೂ ನೆನೆಸ್ಕೊಳ್ತೇನೆ. ಸಮಯ ಹೆಚ್ಚಾಗಿರುವುದರಿಂದ ನಾನು ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ. ಜೈ ಕರ್ನಾಟಕ ಮಾತು.